ಕ್ರೀಡಾಕೂಟದ ಉದ್ಘಾಟನೆಗೆ ಆಗಮಿಸಿರುವಂತಹ ದೇಶಸ್ಥ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಈ ಸಂದರ್ಭದ ಉದ್ಘಾಟನೆಯ ಅಧ್ಯಕ್ಷರಾಗಿರುವಂತಹ ವಸಂತರಾವ್ ಪಯ್ಯಾಡಿ ಹಾಗೂ ಶುಭಾಶಂಸನೆಯನ್ನು ನಮ್ಮೊಡನೆ ನಮ್ಮವರಾಗಿರುವಂತಹ ಶ್ರೀಯುತ ರಘುನಾಥ್ ಎಲ್ವಿ, ಗೌರವ ಅತಿಥಿಗಳಾಗಿ ನಿತ್ಯಾನಂದ ರಾವ್, ಸೌಮ್ಯ ದೀಪಕ್ ಹಾಗೂ ನಮ್ಮವರೇ ಆಗಿರುವಂತಹ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಿರುವಂತಹ ಅನಿಲ್ ಕುಮಾರ್ ಮಾಯಣ್ಣ ಹಾಗೂ 3 ತಂಡದ ಮಾಲಕರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಮಾಜದ ಹುಡುಗರು, ಸಮಾಜದ ಯುವಕರು ಒಗ್ಗೂಡಬೇಕೆನ್ನುವಂತಹ ಒಂದು ಕಲ್ಪನೆಯೊಂದಿಗೆ ಹುಟ್ಟು ಹಾಕಿರುವಂತಹದ್ದು ಈ ಕ್ರಿಕೆಟ್ ಪಂದ್ಯಾಟ. ನಮ್ಮೆಲ್ಲ ಯುವಕರು ಒಂದು ದಿವಸ ಒಟ್ಟು ಸೇರಿಕೊಂಡು ನಮ್ಮ ಊರಿನವರು ನಮ್ಮೊಡನೆ ಸೌಹಾರ್ದಯುತವಾಗಿ ಒಟ್ಟು ಸೇರಿಕೊಂಡು ಕ್ರೀಡಾಕೂಟವನ್ನು ಅಥವಾ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುವರೆ ಈ ಆಯೋಜನೆಯನ್ನು ಆಯೋಜಕರಾಗಿರುವಂತಹ ನಾವೆಲ್ಲರೂ ಸೇರಿಕೊಂಡು ಮಾಡಿರುತ್ತೇವೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಮಗದೊಮ್ಮೆ ಸಹಕಾರವನ್ನು ನೀಡಿರುವುದಕ್ಕಾಗಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಾಗಿ ಭಗವಂತನನ್ನು, ಪ್ರಭು ಶ್ರೀರಾಮಚಂದ್ರನನ್ನು, ಇಷ್ಟ ದೇವರುಗಳನ್ನು, ಗುರುಗಳನ್ನು, ಅವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಶ್ರೀರಾಮ ರಾಮ ರಾಮೇತೆ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಭಗವಂತನ ದಿವ್ಯ ಪ್ರಜ್ಞೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಗುರುಗಳಾಗಿರುವಂತಹ ನಮ್ಮ ಪ್ರೀತಿಯ ಗುರುಗಳನ್ನು ಎಲ್ಲರನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯರಿಗೆ ಪ್ರೀತಿಪೂರ್ವಕವಾಗಿ ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದೇಶಸ್ಥ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಸಂತರಾವ್ ಪಯ್ಯಾಡಿ ಇವರಿಗೆ ರಾಘವೇಂದ್ರ ಬಿದಮಲೆ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮವರಾಗಿರುವಂತಹ ಶ್ರೀಯುತ ರಘುನಾಥ್ ಎಲ್ವಿ ಇವರಿಗೆ ಸಚಿನ್ ಮಾಯಣ್ಣ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವ ಅತಿಥಿಗಳಾಗಿರುವಂತಹ ನಿತ್ಯಾನಂದ ರಾವ್ ಇವರಿಗೆ ಸಂಪತ್ ಮಾಯಣ್ಣ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಸೌಮ್ಯ ದೀಪಕ್ ಇವರು ಪ್ರೀತಿಪೂರ್ವಕವಾಗಿ ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತಹ ಅನಿಲ್ ಕುಮಾರ್ ಮಾಯಣ್ಣ ಇವರಿಗೆ ಸಚಿನ್ ಮಾಯಣ್ಣ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ದಿನೇಶ್ ಕುಮಾರ್ ಬೋಂಟಡ್ಕ ಇವರಿಗೆ ರಾಘವೇಂದ್ರ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಚೈತನ್ಯ ಪೈಮಾಣು ಮತ್ತೋರ್ವ ಮಾಲಕರು ಇವರಿಗೆ ಅನಂತ ಕೃಷ್ಣ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಯಶೋಧರ ಬಿದಮಲೆ ಇವರಿಗೆ ಸಂದೇಶ್ ಮಾಯಣ್ಣ ಇವರು ಹೂವನ್ನು ಮಾಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಎಲ್ಲ ಗಣ್ಯರು ಸೇರಿಕೊಂಡು ದೀಪ ಬೆಳಗುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸುವರೆ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದೀಪ ಕತ್ತಲೆಯನ್ನು ನಿವಾರಿಸಿ ಬೆಳಕನ್ನು
ಪ್ರಸರಿಸುವುದರ ಮೂಲಕವಾಗಿ ಒಂದು ಪಾಸಿಟಿವ್ ವೈಬ್ರೇಷನ್ ಏನು ಹೇಳ್ತೇವೆ, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಬೆಳಕನ್ನು ಚೆಲ್ಲುವುದರ ಮೂಲಕವಾಗಿ, ದೀಪ ಬೆಳಗುವುದರ ಮೂಲಕವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ, ಅಭ್ಯಾಗತರಿಗೆ ವಂದನೆ, ಅಭಿವಂದನೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನಮ್ಮ ಜೊತೆ ಶುಭಾಶಂಸನೆಯನ್ನು ನೀಡುವವರು ಶ್ರೀಯುತ ರಘುನಾಥ್ ಎಲ್ವಿ ಅವರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮವರಾಗಿ ನಿಮ್ಮ ಜೊತೆ ಯಾವತ್ತೂ ನಾನು ಇರ್ತೇನೆ ಎಂಬುದರ ಮೂಲಕವಾಗಿ ತಮ್ಮನ್ನು ತಾನು ತೊಡಗಿಸಿಕೊಂಡು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು. ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೇವರಾಗಿರತಕ್ಕಂತಹ ಪ್ರಭು ಶ್ರೀ ಸೀತಾರಾಮಚಂದ್ರವರ ಪಾದಗಳನ್ನು ವಂದಿಸ್ತಾ, ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಏಳು ಬೀಳುಗಳನ್ನು ಅರ್ಥ ಮಾಡಿಕೊಂಡು ಸಮಾಜದ ಉನ್ನತಿಗೆ ದಾರಿದೀಪವಾಗಿ ನಮ್ಮನ್ನೆಲ್ಲ ಅಂದಿನಿಂದ ಇವತ್ತಿನವರೆಗೆ ನಡೆಸಿಕೊಂಡು ಆಶೀರ್ವದಿಸ್ತಾ ಬಂದಿರತಕ್ಕಂತಹ ಬ್ರಹ್ಮಚೈತನ್ಯ ಬ್ರಹ್ಮಾನಂದ ಮಹಾರಾಜರ ಚರಣಾರ್ಘ್ಯ ವಂದಿಸ್ತಾ, ಅದೇ ರೀತಿಯಲ್ಲಿ ಸಮಾಜದ ಹಾಗೂ ಸಮಸ್ತ ನಮ್ಮ ಹಿಂದೂ ಸಮಾಜದ ಜಗದ್ಗುರುಗಳಾಗಿರತಕ್ಕಂತಹ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರ ಹಾಗೂ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪಾದಗಳು ವಂದಿಸ್ತಾ, ಅದೇ ರೀತಿಯಲ್ಲಿ ಇವತ್ತು ಬಂದಿರತಕ್ಕಂತಹ ಎಲ್ಲ ನಮ್ಮ ಸಮಾಜದ ಯುವಕರು ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಸಮಾಜದ ಗಣ್ಯರಿಗೂ ಅಭಿನಂದಿಸ್ತಾ, ಇವತ್ತಿನ ದಿನ ನಮ್ಮ ಸಮಾಜದ ಯುವಕರ ಒಂದು ಪ್ರತಿಭೆಯನ್ನು ತೋರಿಸಬೇಕಾದ್ರೆ ಅದಕ್ಕೊಂದು ವೇದಿಕೆ ಬೇಕು. ಆ ವೇದಿಕೆ ನಿರ್ಮಾಣ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಈಗ ಹಲವಾರು ವರ್ಷಗಳಿಂದ ಒಂದು ಕ್ರಿಕೆಟ್ ಆಟವನ್ನು ಆಡಿ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂತಹ ಎಲ್ಲ ಯುವಕರು ಒಟ್ಟು ಸೇರಿಕೊಂಡು ಮಾಡಿಕೊಂಡು ಹೋಗಿರ್ತಕ್ಕಂತಹ ಇದೊಂದು ವ್ಯವಸ್ಥೆ. ಈ ವ್ಯವಸ್ಥೆಯಿಂದ ಏನು ಅಂತ ಹೇಳಿದರೆ, ಕ್ರಿಕೆಟ್ ಅಂತ ಹೇಳುವಂಥದ್ದು ಒಂದು ನೆಪ ಮಾತ್ರ. ಅದರ ಜೊತೆಯಲ್ಲಿ ಏನಂತ ಹೇಳಿದರೆ, ನಮ್ಮ ಯುವಕರ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂತಹ ಅಥವಾ ಒಬ್ಬರನ್ನೊಬ್ಬರು ಪರಸ್ಪರ ಅಭಿನಂದಿಸ್ತಕ್ಕಂತಹ, ಅದರ ಜೊತೆಯಲ್ಲಿ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ವೇದಿಕೆಯಾಗಿ ನಿರ್ಮಾಣ ಆಗ್ತದೆ. ಇದನ್ನು ಈ ಹಿಂದೆ ಕೂಡ ನಾನು ಹೇಳಿದ್ದೆ. ಅದರ ಜೊತೆಯಲ್ಲಿ ನಮ್ಮದೇ ಆದ ಒಂದು ಶಕ್ತಿ ಅಂತ ಹೇಳಿದರೆ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಎರಡು ಕೈ ಸೇರಬೇಕು. ಹಾಗೆ ಹಲವಾರು ಕೈಗಳು ಸೇರಿಕೊಂಡಾಗ ಏನನ್ನು ಮಾಡ್ಬೋದು. ಖಾಲಿ ನಾನೊಬ್ಬನೇ ಏನೋ ಮಾಡ್ತೇನೆ ಅಂತ ಹೇಳಿದರೆ ಅದು ಸುಳ್ಳು. ಹಾಗೆ ಇವತ್ತು ಈ ಒಂದು ಏನು ವೇದಿಕೆ ಇದೆ, ಇದೇ ರೀತಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಸಮಾಜದ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ಗಳು, ನಮ್ಮ ದೇವಸ್ಥಾನ ಇರ್ಬೋದು. ಪ್ರಥಮವಾಗಿ ಸ್ವಾಗತ ಬಯಸುವಾಗ ಸೂರ್ಯಕಾಂತ್ ಅವರು ಹೇಳಿದರು, ಸಮಾಜದ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಇದು ಪ್ರಥಮವಾಗಿ ನಾವು ಶತಮಾನೋತ್ಸವ ಆಗುವಾಗ ನಮ್ಮ ಸಮಾಜದ ಎಲ್ಲ ಯುವಕರನ್ನು ಒಂದು ಕಡೆ ಒಗ್ಗೂಡಿಸಬೇಕು, ಶತಮಾನೋತ್ಸವದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅವತ್ತಿಂದ ಪ್ರಾರಂಭವಾಗಿರ್ತಕ್ಕಂತಹ ಒಂದು ಯೂನಿಟ್ ಇನ್ನು ಮುಂದಕ್ಕೆ ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗಬೇಕು. ಸಮಾಜದ ಯಾವುದೇ ವಿಚಾರಗಳಿರಲಿ, ಏಳು ಬೀಳುಗಳಿರಲಿ, ಎಲ್ಲದಕ್ಕೂ ಹೆಗಲು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಸಮಾಜದ ಯುವಕರಿಂದ ಆಗಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ನಾವು ಪ್ರಾರಂಭಿಸಿದ ಆವಾಗ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಇನ್ನೂ ಕೂಡ ಇದೇ ರೀತಿಯಲ್ಲಿ ಯಾವುದೇ ಆಗಿರ್ಬೋದು, ಕೆಸರುಗದ್ದೆ ಇರ್ಬೋದು, ಇಲ್ಲಿ ಆಟೋಟ ಸ್ಪರ್ಧೆಗಳಿರ್ಬೋದು, ಕ್ರಿಕೆಟ್ ಇರ್ಬೋದು, ಅಥವಾ ಸಮಾಜದ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಕಾರ್ಯಕ್ರಮ ಕೂಡ ಈಗ ಏನಂತ ಹೇಳಿದರೆ ಅವನು ಬರಲಿಲ್ಲ ಇವನು ಬರಲಿಲ್ಲ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಅದನ್ನು ಯಶಸ್ವಿಗೊಳಿಸುವಂಥದ್ದು ಮಾತ್ರ ನಮ್ಮ ಜವಾಬ್ದಾರಿ. ಅದು ಯಾರು ಮಾಡಿದರು ಏನು ಮಾಡಿದರು ಅಂತೆಲ್ಲ ಪ್ರಶ್ನೆ ಬರೋದಿಲ್ಲ. ದೇವಸ್ಥಾನದಲ್ಲಿ ರಾಮೋತ್ಸವ ಇರ್ಬೋದು, ಕಾರ್ತಿಕ ದೀಪೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳು, ಅದನ್ನು ಹೆಸರು ಹೇಳೋದಕ್ಕಿಂತ ಎಲ್ಲ ಕಾರ್ಯಕ್ರಮಗಳೇ ತೊಡಗಿಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಮುಂದುವರಿಬೇಕು. ಮತ್ತು ಯಾವುದೇ ನೀವು ಕಾರ್ಯಕ್ರಮಗಳನ್ನು ಮಾಡಿ ಸಂಪೂರ್ಣವಾದ ಸಹಕಾರ, ಅದರ ಜೊತೆಯಲ್ಲಿ ನಿಮ್ಮ ಜೊತೆಗೆ ನಾವು ಹೇಳಿಕೊಡ್ಲಿಕ್ಕೆ ಸದಾ ಬದ್ಧರಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಪ್ರೀತಿಗೆ ಮಗದೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ರಘುನಾಥಣ್ಣ ಯಾವತ್ತೂ ಸಹಿತ ನಾವು ಏನು ಕೇಳಿದರೂ ಸಹಿತ
ರಘುನಾಥಣ್ಣ ತಮ್ಮ ಸಹಕಾರ ಬೇಕು ಅಂತೇಳಿ ಹೇಳಿದರೆ ಇಲ್ಲ ಅಂತೇಳಿ ಹೇಳಿದವರೇ ಅಲ್ಲ. ತಮ್ಮ ಸಹಕಾರ ಪ್ರೀತಿ ಮಗದೊಮ್ಮೆ ನಮ್ಮೆಲ್ಲರ ಜೊತೆ ಇರಲಿ ಎಂಬುದಾಗಿ ಹೇಳುತ್ತಾ ತಮಗೆ ಮತ್ತೊಮ್ಮೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊರ್ವರು ನಮ್ಮ ಈ ಕ್ರಿಕೆಟ್ ಪಂದ್ಯಾಟ ಯಾವತ್ತೂ ನಡೆದಾಗ ಬೆಳಗ್ಗಿನಿಂದ ಸಂಜೆಯವರೆಗೂ ನಮ್ಮ ಜೊತೆ ಹರಟೆ ಹೊಡೆಯುತ್ತಾ ಖುಷಿಯಾಗಿ ಇರುವಂಥವರು ಶ್ರೀಯುತ ನಿತ್ಯಾನಂದ ರಾವ್ ಇವರು ಈ ಸಂದರ್ಭದಲ್ಲಿ ನಮ್ಮನ್ನುದ್ದೇಶಿಸಿ ಮಾತುಗಳನ್ನು ಆಡುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ನೆರೆದಿರೋ ಎಲ್ಲ ಆಟಗಾರರಿಗೂ ವಂದಿಸುತ್ತಾ, ಈ ದಿನ ಬಹಳ ಶುಭ ದಿನ. ಬ್ರಹ್ಮಚೈತನ್ಯ ಮಹಾರಾಜರ ಆರಾಧನೆ. ಆ ದಿನ ನಾವು ಕ್ರಿಕೆಟನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಕ್ಕಿಂತ ಸೋಲು ಗೆಲುವುಕ್ಕಿಂತ ನೀವೆಲ್ಲರೂ ಒಟ್ಟಿಗೆ ಸೇರಿ ಆಟ ಆಡೋದೇ ಮುಖ್ಯ. ಎಲ್ಲ ಒಂದು ದಿವಸ ಗಮ್ಮತ್ತಲ್ಲಿ ಆಟ ಆಡಿಕೊಂಡು ನಮ್ಮ ಎಲ್ಲ ದುಃಖಗಳನ್ನು ಕಷ್ಟಗಳನ್ನು ಮರೆತು ಖುಷಿಯಲ್ಲಿ ಆಡುವ. ಸೋಲು ಗೆಲುವು ಮಾಮೂಲು ಇದ್ದದೆ. ಇಲ್ಲಿರೋ ಎಲ್ಲರೂ ನಮಗೆ ಗೊತ್ತಿರೋರು. ಹಾಗಾಗಿ ಎಲ್ಲ ನಾವೆಲ್ಲರೂ ಒಟ್ಟಿಗೆ ಇರೋರು, ಎಲ್ಲ ಫ್ರೆಂಡ್ಸು. ಹಾಗಾಗಿ ಸೋಲು ಗೆಲುವು ಬಗ್ಗೆ ಯೋಚನೆ ಬೇಡ, ಎಲ್ಲರೂ ಗಮ್ಮತ್ತಲ್ಲಿ ಆಡೋಣ. ಆಟಾಡಿ ಸಂಜೆವರೆಗೆ ಖುಷಿಯಲ್ಲಿದ್ದು ಯಾರು ಪದಕ ಬರಲಿ ಯಾರಿಗೆ ಬರಲಿ ಎಲ್ಲ ನಮ್ಮವರೇ, ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಬರ್ತದೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಬೇಡ, ಯಾವುದ್ರ ಬಗ್ಗೆ ತಕರಾರು ಬೇಡ. ಅವ್ನು ಹಂಗೆ ಬೋಲ್ ಮಾಡಿದ ಮಾರೆ, ಅದು ತಪ್ಪು ಮಾರೆ, ಇದು ಹಿಂಗೆ ಅಂತ ಹೋದ ವರ್ಷ ಸ್ವಲ್ಪ ಜಗಳ ಆಗಿದ್ದು ಅಂತ ಅನಿಸುತ್ತೆ ನನಗೆ, ನೆನಪಿದೆ. ಈ ಸರ್ತಿ ಅದೆಲ್ಲ ಏನು ಬೇಡ, ಗಮ್ಮತ್ತಲ್ಲಿ ಆಡುವ. ಸ್ವಲ್ಪ ಆಚೆ ಹೋದ್ರೂ ಪರವಾಗಿಲ್ಲ, ಎಲ್ಲ ನಮ್ಮವರೇ ಅಲ್ವಾ. ಹಾಗೆ ಖುಷಿಯಲ್ಲಿದ್ದು ಗಮ್ಮತ್ತು ಮಾಡ್ಕೊಂಡು ಆಟಾಡಿ ಸಾಯಂಕಾಲ ನೋಡು. ಎಲ್ಲ ಯಾರು ಸೋಲು ಗೆಲುವು ಬಗ್ಗೆ ಯೋಚನೆ ಮಾಡಬೇಡಿ, ಎಲ್ಲ ನೀವು ಗಮ್ಮತ್ತಲ್ಲಿ ಆಟಾಡಿ ನಾವೆಲ್ಲ ನಿಮ್ಮೊಟ್ಟಿಗೆ ಪ್ರತಿ ವರ್ಷದಂತೆ ಈ ವರ್ಷ ನಿಮ್ಮೊಟ್ಟಿಗೆ ಇದ್ದೀವಿ. ಇನ್ನು ಮುಂದಿನ ವರ್ಷವೂ ಕೂಡ ಸ್ವಲ್ಪ ಟೀಮ್ ಕಮ್ಮಿ ಆಗಿದೆ, ನಿಮಗೆ ಗೊತ್ತಿದೆ ಅದು ವಿಷಯನ. ಇರಲಿ, ತೊಂದರೆ ಇಲ್ಲ. ನಾವು ಇದ್ದಷ್ಟು ಜನ ಖುಷಿಯಲ್ಲಿ ಆಟಾಡಿ, ಯಾರಿದ್ದಾರೆ ಅನ್ನೋದು ಬೇಡ, ನಾವು ಸೇರಿದವರೆಲ್ಲ ಗಮ್ಮತ್ತು ಮಾಡು, ಖುಷಿಯಲ್ಲಿದ್ದು ಸಾಯಂಕಾಲ ತನಕ ಆಟಾಡಿ ನೋಡು. ಮತ್ತೆ ಎಲ್ರಿಗೂ ಧನ್ಯವಾದಗಳು ಹಾಗೂ ಎಲ್ರಿಗೂ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕ್ರೀಡಾ ಸ್ಫೂರ್ತಿಯಲ್ಲಿ ಕ್ರೀಡಾಂಗಣದಲ್ಲಿ ನಾವೇನು ಮಾತಾಡಿಕೊಂಡ್ರು, ಆಟದಲ್ಲಿ ಪ್ರೀತಿಪೂರ್ವಕವಾಗಿ ಗಲಾಟೆ ಮಾಡಿಕೊಂಡ್ರು, ಹೊರಗೆ ಹೋದಾಗ ನಾವೆಲ್ಲರೂ ಒಂದೇ. ಅದು ಯಾವತ್ತೂ ಸಹಿತ ನಡೆದುಕೊಂಡು ಬಂದಿರುವಂಥದ್ದೇ. ಯಾಕಂದರೆ ನಮ್ಮ ಸಮಾಜದಲ್ಲಿರುವಂಥ ಯುವಕರಲ್ಲಿರುವಂಥ ಒಗ್ಗಟ್ಟು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಬೇರೆ ಯಾವ ಸಮಾಜದಲ್ಲೂ ಸಹಿತ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ನಾವು ನಮ್ಮಲ್ಲಿ ಎಷ್ಟು ಗಲಾಟೆ ಮಾಡಿಕೊಂಡ್ರು, ನಾವು ಹೊರಗೆ ಹೋದಾಗ ಅಥವಾ ನಮ್ಮ ಜೊತೆ ಇದ್ದಾಗ ನಾವೆಲ್ಲರೂ ಕೂಡ ಒಂದಾಗಿ ಎದುರಿಸ್ತಾ ಬಂದಿದ್ದೇವೆ. ತಮ್ಮ ಮಾತಿಗಾಗಿ ಮಗದೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ನೀಡಿರುವವರು ನಮ್ಮವರೇ ಆಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಮಾಯಣ ಇವರು. ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ಇಲ್ಲಿ ಸೇರಿರುವಂಥ ತುಂಬ ಒಂದು ಶುಭ ಸಂದರ್ಭ. ದಯಾನಂದ ಮಾಮ ಹೇಳಿದ ಹಾಗೆ ಇವತ್ತು ಬ್ರಹ್ಮಚೈತನ್ಯರ ಮಹಾರಾಜರ ಆರಾಧನೆ. ಇವತ್ತಿನ ದಿನಕ್ಕೆ ನಾವಿಲ್ಲಿ ಸೇರಿ ಕ್ರಿಕೆಟ್ ಆಡೋದು ತುಂಬ ಒಂದು ಹ್ಯಾಪಿ, ಖುಷಿ ಮತ್ತು ಒಂದು ಎಲ್ಲರ ಒಬ್ಬರನ್ನು ನಾವು ತಿಳ್ಕೊಳ್ಳಿಕ್ಕಾಗುತ್ತೆ. ಯಾರ್ಯಾರು ನಮ್ಮವರು, ಹೇಗೆ ಏನು ಹುಡುಗರು ಈಗದ್ದು ಎಷ್ಟು ಚಂದ ಆಡ್ತಾರೆ ಅಂತೇಳಿ ಈ ಒಂದು ಖುಷಿ ಸಂದರ್ಭವನ್ನು ಚಂದ ಮಾಡಿ ಆಟಾಡಿ ಸಂಜೆವರೆಗೆ ಖುಷಿಯಾಗಿ ಟೈಮನ್ನು ಪಾಸ್ ಮಾಡುವ. ವಿಶ್ ಯು ಆಲ್ ದ ಬೆಸ್ಟ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶ್ರೀಯುತ ವಸಂತರಾವ್ ಪಯ್ಯಾಡಿ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು, ಇವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮೆರಡು ಮಾತುಗಳಿಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಆರಾಧ್ಯ ದೇವರಾದ ಸೀತಾರಾಮಚಂದ್ರ ದೇವರಿಗೆ ವಂದಿಸುತ್ತಾ, ನಮ್ಮ ಗುರುಗಳಾದ ಬ್ರಹ್ಮಚೈತನ್ಯ ಗುರು ಮಹಾರಾಜ್ ಹಾಗೂ ಬ್ರಹ್ಮಾನಂದ ಗುರು ಮಹಾರಾಜರಿಗೆ ವಂದಿಸುತ್ತಾ, ನಮ್ಮ ಗ್ರಾಮದ ದೇವರಾದಂಥ ಮಿಜಾರ್ ದೇವರನ್ನು ಕೂಡ ವಂದಿಸುತ್ತಾ, ಮತ್ತು ನನ್ನ ಆರಾಧ್ಯ ದೇವ ಕೊರಗಜ್ಜ ಇವರನ್ನು ಮೊತ್ತ ಮೊದಲಾಗಿ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನನ್ನೊಂದು ಎರಡು ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಪರಿಚಯಸ್ಥರೇ ಹಾಗೂ ನಮ್ಮ ಹುಡುಗರೇ, ನಿಮ್ಮನ್ನು ನೋಡುವಾಗ ನನಗೆ
ಖುಷಿ ಆಗ್ತದೆ. ಯಾಕಂತ ಕೇಳಿದರೆ ನನ್ನ ಪ್ಲೇಯರೇ ಕ್ರಿಕೆಟ್. ನಾನು 10 ವರ್ಷದ ಕೂಡ ಕ್ರಿಕೆಟ್ ಅಂದರೆ ನನ್ನ ಜೀವ. ರಾತ್ರಿ 12 ಗಂಟೆ ಆದರೂ ವರ್ಲ್ಡ್ ಕಪ್ಪನ್ನು ನಾನು 2 ಗಂಟೆ ಆದರೂ ನೋಡ್ತಾ ಇರುವಂಥ ಒಂದು ನನ್ನ ಆಟ. ಮೊದಲನೇದಾಗಿ ನಾನಿಲ್ಲಿ ಬಂದಾಗ ನಮ್ಮ ಕೃಷ್ಣ ಈಗ ಕಾಣ್ತಾ ಇಲ್ಲ, ಕೃಷ್ಣ ಹೇಳಿದ್ರು ಈ 2020 ಇಸ್ವಿಯಲ್ಲಿ ಅಣ್ಣ ನನಗೆ ಸ್ವಲ್ಪ ಸಹಾಯ ಮಾಡಬೇಕೆ, ನಾನು ಕ್ರಿಕೆಟ್ ಆಡ್ತೇನೆ. ಅದಕ್ಕೆ ನಾನು ಹೇಳಿದೆ ಫಸ್ಟ್ ನಾನು ಕ್ರಿಕೆಟಿಗೆ ನಾನು ಯಾವುದಕ್ಕೂ ಕೂಡ ಕ್ರಿಕೆಟಿಗೆ ನಾನು ಮೊದಲು ಇರ್ತೇನೆ ಅಂತ. ಆಗ ಹೆಚ್ಚಿನವರಿಗೆ ನನ್ನ ಪರಿಚಯ ಇರಲಿಲ್ಲ. ಯಾಕಂತ ಕೇಳಿದ್ರೆ ನಾನು 38 ವರ್ಷ ಊರಲ್ಲಿ ಇರಲಿಲ್ಲ, ನನಗೆ ಕೂಡ ಯಾರದ್ದು ಕೂಡ ಪರಿಚಯ ಇರಲಿಲ್ಲ. ಆದರೆ ಈಗ ನಿಮ್ಮನ್ನು ನೋಡುವಾಗ ನನಗೆ ಖುಷಿ ಆಗ್ತಿದೆ. ಎಲ್ಲ ಯಂಗ್ಸ್ಟರ್ ಮಕ್ಕಳು ನೀವೇ ಮುಂದಿನ ನಮ್ಮ ದೇಶದ ಬ್ರಾಹ್ಮಣ ಸಮಾಜವನ್ನು ಮುಂದುವರಿಸುವಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂತ ಕೇಳಿದ್ರೆ ಈಗ ನಾನು 2 ಮಾತು ಹೇಳ್ತಾ ಇದ್ದೆ, ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ದೇಶದ ಪರಿಷತ್ತು ವರ್ಷ ನಮ್ಮ ಸಮಾಜದ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತ ಹೇಳಿದರೆ ನನ್ನ ಜೀವಾಳ ಅಂತ ನಿಮಗೆ ಹೇಳಿದೆ ನಾನು. ಆದ್ದರಿಂದ ನಿತ್ಯಾನಂದ ಹೇಳಿದಾಗೆ ಜಗಳ ಮಾಡ್ಕೊಳ್ಬೇಡಿ, ಎಲ್ಲ ನಮ್ಮವರೇ. ಇವತ್ತು ನೀವು ಈ ಟೀಮಲ್ಲಿ ಇದ್ದೀರಾ, ನಾಳೆ IPLನಾಗೆ ಎಲ್ಲ ಟೀಮಿಗೆ ನೀವು ಹೋಗ್ತಾ ಇರ್ತೀರಾ. ಆದ್ದರಿಂದ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಿ ಸಾಯಂಕಾಲ ಎಲ್ಲರೂ ಒಟ್ಟಿಗೆ ಸೇರೋಣ. ಎಲ್ಲರಿಗೂ ಅಭಿನಂದನೆಗಳ ಸಲ್ಲಿಸ ನನ್ನ 2 ಮಾತು ಮುಗಿಸ್ತೇನೆ. ಮುಂದೆಯೂ ತಮ್ಮ ಮಾರ್ಗದರ್ಶನ ನಮ್ಮ ಮೇಲಿರಲಿ ಎಂಬುದಾಗಿ ಆಶಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಅಂಪೈರ್ಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ನಮ್ಮ ಸ್ನೇಹಿತರಾಗಿರುವಂಥ ಶ್ರೀಯುತ ದುರ್ಗಾ ಹಾಗೂ ಶ್ರೀಕಾಂತ್ರವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ವಸಂತರಾವ್ ಪಯ್ಯಾಡಿ ಇವರು ಹೂವನ್ನು ನೀಡುವುದರ ಮೂಲಕವಾಗಿ ಮತ್ತು ಅಂಪೈರ್ ಹ್ಯಾಟ್ ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ದುರ್ಗಾ ಇವರಿಗೆ ವಸಂತರಾವ್ ಪಯ್ಯಾಡಿ ಇವರು ಹಾಗೂ ಶ್ರೀಕಾಂತ್ ಇವರಿಗೆ ರಘುನಾಥಣ್ಣ ಇವರು ಹ್ಯಾಟ್ ಅನ್ನುವುದರವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಾಲಕರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ದಿನ ನಮಗೆ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀಮತಿ ಶ್ರೀ ಶುಭಕರ್ ಪಯ್ಯಾಡಿ ಹಾಗೂ ನಮ್ಮ ಸ್ನೇಹಿತರಾಗಿರುವಂಥ ಸಚಿನ್ ಜಗದೀಶಣ್ಣ ಇವರಿಗೆಲ್ಲರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಮಗೆ ಕಮೆಂಟ್ರಿ ಸಹಕಾರವನ್ನು ನೀಡಲಿರುವಂಥ ಶ್ರೀಯುತ ಪುಂಡ್ರಿಕ್ ಇವರಿಗೆ ಹೂವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಈ ಪಂದ್ಯಾಟದ ಪ್ರಥಮ ಪಂದ್ಯಾಟ BMP ವರ್ಸಸ್ ಸಿಂಚನಾ ಸ್ಟ್ರೈಕರ್ಸ್. ಈ 2 ತಂಡದ ಆಟಗಾರರು ಈ ಕಾರ್ಯಕ್ರಮ ಮುಗಿದ ನಂತರ ಕ್ರೀಸ್ನ ಬಳಿ ಬಂದು ಟಾಸ್ಗಾಗಿ ನಿಂತಿರಬೇಕು. ಆನಂತರ ಉಪಹಾರ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಪ್ರಾರಂಭಿಕವಾಗಿ ಕ್ರೀಸಿಗೆ ಬಂದು 1-2 ಬಾಲ್ ಆಟವನ್ನು ಆಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಗದೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಕ್ರೀಡಾ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.